ನೆನಪು ಮಾಡ್ಕೊಂಡ್ರೆ, ಪೂಜೆ ಮಾಡಿದ್ರೆ, ಭಕ್ತಿಯಿಂದ ನಮಿಸಿದ್ರೆ ಬಹುಶಃ ನಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಆಗ್ತದೆ ಅನ್ನುವಂಥದ್ದು ಪ್ರತೀತಿ. ಅದ್ರ ಜೊತೆಗೆ ಗಣಪತಿನೂ ಕೂಡ ನೀವು ನೆನಪು ಮಾಡ್ಕೋಬೇಕು. ಸರಸ್ವತಿ ನಿಮಗೆ ಜ್ಞಾನವನ್ನು ಕೊಟ್ಟರೆ ಗಣಪತಿ ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ಮಾಡುವಂಥ ಒಂದು ಶಕ್ತಿಯಿಂದ ಗಣಪತಿ ಕೊಡ್ತಾರೆ. ಅಂಥ ವಿಶಿಷ್ಟ ಕಾರ್ಯಕ್ರಮನ ಪೂಜೆ ಮಾಡೋದ್ರ ಮುಖಾಂತರ, ಅಭಿಷೇಕ ಮಾಡೋದ್ರ ಮುಖಾಂತರ ಬಹುಶಃ ಎಲ್ಲ ಮಕ್ಕಳಿಗೂ ಕೂಡ ಅದರ ಫಲ ಸಿದ್ಧಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಮಕ್ಕಳ ನೆನಪಿರಲಿ, ಈ ಪರೀಕ್ಷೆ ಅಂತಕ್ಕಂಥದ್ದು ಭಯವಾದ ವಾತಾವರಣ ಅಲ್ಲ. ಇದು ಹಬ್ಬದ ಥರ ನಾವು ಆಚರಣೆ ಮಾಡ್ತೀವಿ. ನಾನು ಪರೀಕ್ಷೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಬ್ಬಕ್ಕೆ ಹೋದ್ರೆ ಏನೇನು ವಸ್ತುಗಳಿರ್ತವೆ ಅಂಗಡಿಗಳಲ್ಲಿ, ಹಾಗೆ ಪರೀಕ್ಷೆಗೆ ಹೋದಾಗ ಆ ನಿಟ್ಟಿನ ಪ್ರಶ್ನೆಗಳು ಬರ್ಬೋದೇನೋ ಅಂತ ಹೇಳಿ ತಯಾರಾಗಿ ನಾವೆಲ್ಲ ಹೋಗುವಂಥದ್ದು. ಯಾರು ಯಾವ ಭಯ ಬೇಡ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾವೆಲ್ಲರೂ ಕೂಡ ಎಕ್ಸಾಮ್ ಬರೆಯುವಾಗ ನಮ್ಮ ಕಾಲಕ್ಕೆ ನಾವು SSLC ಎಕ್ಸಾಮ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಎಕ್ಸಾಮ್ ಕೂತ್ಕೊಳ್ತಿದ್ದಾಗಿದೆ. ಅವಾಗೆಲ್ಲ ನಮ್ಗೆ ಅವಾಯ ಚಪ್ಪಲಿಗಳು, ದೊಡ್ಡ ದೊಡ್ಡ ಪ್ರಮಾಣದ ಚಪ್ಪಲಿಗಳಿರಲಿಲ್ಲ. ಅವಾಯ ಚಪ್ಪಲಿಗಳು ಜಿರ್ತೋಗ್ಬಿಡೋದು, ಅಂದ್ರೆ ಅಷ್ಟು ಬೆವರು ಬರ್ತಾ ಇರೋದು, ಭಯ ಆಗೋದು. ಆ ಎಲ್ಲ ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ. ಯಾವ ಭಯ ಒಂದು ಶುರು ಆಗುತ್ತೋ ಮನವು ಶುರು ಆಗುತ್ತೆ. ಪ್ರಶ್ನೆ ಗೊತ್ತಿರೋದು ಕೂಡ ಬರೀಲಿಕ್ಕಾಗಲಿಲ್ಲ. ಅದಕ್ಕಾಗಿ ಎಲ್ಲ SSLC ಮಕ್ಕಳಿಗೆ ನನ್ನ ಕಿವಿ ಮಾತು ಏನು ಅಂತ ಹೇಳಿದ್ರೆ, ಇಷ್ಟು ದಿನಗಳು ಕೂಡ ಪ್ರಾಮಾಣಿಕವಾಗಿ ಓದಿದ್ವಿ. ಅದರಲ್ಲೂ ಪಾಠ ಶಾಲೆ ಇರ್ತಕ್ಕಂಥ ಎಲ್ಲ 10ನೇ ತರಗತಿ ಮಕ್ಕಳು, ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ತುಂಬಾ ಪ್ರಾಮಾಣಿಕವಾಗಿ ನಿಮ್ಮ ಸಮಯಗಳನ್ನ ತುಂಬಾ ಚೆನ್ನಾಗಿ ಸದುಪಯೋಗಪಡಿಸ್ಕೊಂಡಿದ್ದೀವಿ. ಎಲ್ಲ ಕಂಡಕ್ಟರ್ ಬಂದಿರಿ, ಏನೋ ಕೂತಿದ್ರಿ, ಹೆಂಗೋ ಮಾಡ್ತಿದ್ರಿ, ಇದು ತಂತಿದ್ರಿ ಅಂತ ನಾನು ಹೇಳೋದಿಲ್ಲ. ಅದನ್ನು ನಿಮ್ಮ ಶಿಕ್ಷಕರು ತುಂಬಾ ಚೆನ್ನಾಗಿ ನಿಮ್ಮನ್ನು ತರಬೇತಿಗೊಳಿಸಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಜನವರಿಯಿಂದಲೇ ನಿಮ್ಮ ಜೊತೆಗೆ ಅವರು ಕೂಡ ಇದ್ದು ರಾತ್ರಿ ಪಾಳ್ಯದಲ್ಲಿ ನಿಮ್ಮ ಜೊತೆಗೆ ಕೆಲಸ ಮಾಡೋದು, ಓದಿಸೋದು, ಓದಿಸೋದು, ಊಟ ಕೊಡಿಸೋದು, ನೀವು ಬೇಕು ಬೇಡಿಕೆಗಳನ್ನು ಪೂರೈಸೋದು, ನಿಮಗೇನು ತೊಂದರೆ ಆಗಿದ್ದು ಅದು ಸರಿಪಡಿಸೋದು, ಪ್ರಶ್ನೆಗಳ ಸಮಸ್ಯೆ ಆಗಿದ್ದು ಅದ್ರ ಬಗ್ಗೆ ಚರ್ಚೆ ಮಾಡೋದು, ಈ ಎಲ್ಲ ವಿಷಯಗಳನ್ನು ಬಹುಶಃ 3 ತಿಂಗಳಿಂದ ನಿಮಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಹಿತಿಗಳು ಸಿಕ್ಕಿದ ಮೇಲೆ ಬಹುಶಃ ನಾವು ಪರೀಕ್ಷೆಯಲ್ಲಿ ಎದುರೋದಾಗಲಿ, ಭಯ ಬರೋದಾಗಲಿ, ಅಲ್ಲೋದ ತಕ್ಷಣ ನಾವು ಬರೆಯಲೇಬೇನೋ, ಮರ್ತೋಯ್ತೇನೋ, ಪ್ರಶ್ನೆಗಳು ಕನ್ಫ್ಯೂಷನ್ ಆಯಿತು ಅನ್ನೋಂಥ ಪ್ರಶ್ನೆ ಯಾರು ಮಾಡಬೇಡ. ಯಾಕೆಂದ್ರೆ ನೀವೆಲ್ಲರೂ ಪಾಸ್ ಆಗೋಷ್ಟು ಮಟ್ಟಿಗೆ ಟಾಪರ್ಸ್ ಹಿಡಿದು ಡಿಸ್ಟಿಂಕ್ಷನ್ಸ್ ಹಿಡಿದು ಕೊನೆಯ ಗೆಟ್ಟ ಅಂದ್ರೆ ಪಾಸ್, ಅಲ್ಲಿವರೆಗೂ ನೀವೆಲ್ಲರೂ ಕೂಡ ತಯಾರಾಗಿ ಅದು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಕಣ್ಣಲ್ಲಿ ನೋಡು ಕೂಡ ಇದೆ, ಯಾರು ಕನ್ಫ್ಯೂಷನ್ ಮಾಡ್ಕೋಬೇಕು. ಎಷ್ಟೋ ಮಕ್ಕಳುಗಳು ಆ ಗಾಬರಿನಲ್ಲಿ, ಭಯದಲ್ಲಿ, ಬೆದರಿಕೆಯಲ್ಲಿ ಓದ್ ತಕ್ಷಣ ಏನಾದ್ರೂ ಬರ್ಬಿಡ್ತಾರೆ, ಯಾವುದಕ್ಕೂ ಏನೋ ಬರ್ಬಿಡ್ತಾರೆ. ಹಾಗಾಗಿ ತಪ್ಪು ಮಾರ್ಕ್ಸ್ಗಳು ನೀವು ಬರ್ಲಿಕ್ಕೆ ಸಾಧ್ಯ. ದಯಮಾಡಿ ನೀವು ಪರೀಕ್ಷೆಗೆ ಹೋದ ತಕ್ಷಣವೇ ಪೇಪರ್ನ ಬಹಳ ಸ್ಪಷ್ಟವಾಗಿ ಹೇಳೋದ 3 ಸರಿ ಓದೋದು ಕಲಿತೀವಿ. ನಿಮಗೆ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಪ್ರಶ್ನೆನ ಅರ್ಥ ಮಾಡ್ತೀವಿ. ನಿಮ್ಮ ಮಾಸ್ಟರ್ ಹೇಳ್ಕೊಟ್ಟಿರುವಂತಹ ಪ್ರಶ್ನೆ ಉತ್ತರಗಳು ಒಂದ್ ರೀತಿ ಇದ್ರೆ, ಪ್ರಶ್ನೆ ಕೊಡ್ತಕ್ಕಂಥವ್ರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ನಿಮ್ಗೆ ಗೊತ್ತಿದೆ. ಅದನ್ನು ಒಂದು ಕ್ಷಣ ನೀವು ಸಮಾಧಾನ ಚಿತ್ರವಾಗಿ ಓದಿದ್ರೆ, ಅರ್ಥ ಮಾಡ್ಕೊಂಡ್ರೆ, ಜ್ಞಾಪಕ ಮಾಡ್ಕೊಂಡ್ರೆ, ಹೋದಾಗ ಈ ಟಾಸ್ಕ್ ಸಿಗಿದೆ, ಈ ಕಂಟೆಂಟ್ ಸಿಗಿದೆ, ಬಹುಶಃ ಅದೇ ಸೇರುತ್ತೆ ಕಲ್ಪನೆ ಬಂದ್ಬಿಟ್ರೆ ಬಹುಶಃ ನೀವು ಸಕ್ಸಸ್. ಹಾಗಾಗಿ ಪರೀಕ್ಷೆಯಲ್ಲಿ ಬರೆಯೋದು ಮುಖ್ಯ ಅಲ್ಲ. ಪರೀಕ್ಷೆಯಲ್ಲಿ ಬರೆಯೋದು ಮೊದಲು ನೀವೇನು ಬರಿಬೇಕು ಅಂತ ತಿಳ್ಕೊಂಡಿದ್ರಿ ಅದನ್ನು ಸ್ಪಷ್ಟೀಕರಣ ಮಾಡ್ತೀವಿ. ನಾವೆಲ್ಲ ಬರೆಯುವಾಗ ಹಾಗಾಗ್ತಿತ್ತು, ಹೋದ ತಕ್ಷಣ ಪೇಪರ್ ನೋಡೋದು, ಅದು ಯಾವುದೋ ಒಂದು ನೆನಪೋದು, ಯಾವುದೋ ಒಂದು ಪದ ಇರೋದು ಟಕ್ಕಂತ ಬರ್ಸ್ಬಿಡೋದು. ಆದ್ರೂ ಮಾರ್ಕ್ಸ್ ಜಾಸ್ತಿ ಬರ್ತಿಲ್ಲ. ನಾವೆಲ್ಲ ಜಸ್ಟ್ ಪಾಸ್ ನೆನಪಿಸ್ತೇವೆ. ಯಾಕಂದ್ರೆ ಮೇಸ್ಟ್ರುಗಳೇ ಇರಲಿಲ್ಲ, ಕ್ಲಾಸ್ಗಳೇ ಇರ್ತಾ ಇರಲಿಲ್ಲ. ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್, ನಿಮಗೆ ಇಷ್ಟೆಲ್ಲ ಸವಲತ್ತುಗಳು ನಮ್ಮ ಕಾಲಕ್ಕೆ ಇರಲಿಲ್ಲ. ಆಮೇಲೆ ನಿಮ್ಮ ಪೋಷಕರಿಗೆ ನೀವು ಕೊಡ್ತಾರಲ್ಲ ಪ್ರೋತ್ಸಾಹನ, ನಮ್ಮ ಶಿಕ್ಷಕರು ನಿಮಗೆ ತೋರಿಸ್ತಾರಲ್ಲ ಕೇರನ್ನ, ಯಾವತ್ತೂ ನಮ್ಮ ಶಿಕ್ಷಕರು ನಮ್ಮ ಪೋಷಕರು ನಮ್ಗೆ ಹೇಳೇ. ನಮ್ಮ ಪೋಷಕರು ಹೇಳ್ತಿದ್ದು ಒಂದೇ ಮಾತು, ಕಷ್ಟಪಟ್ಟು ಓದಿದ್ರೆ ಓದಕ್ಕೆ ಕಲಿಸ್ತೀವಿ, ಓದಿಲ್ಲ ಅಂದ್ರೆ ಎಮ್ಮೆ ಕಾಯಕ್ಕೆ ಆಗ್ತೀವಿ. 2 ಪದ ಹೇಳ್ತೀವಿ. ನಾವು ಎಮ್ಮೆ ಕಾಯ್ಬೇಕಲ್ಲ, ನಮ್ಮ ಬೈಕ್ ನಾವು ಕಷ್ಟಪಟ್ಟು ಓದ್ತಾ ಇದ್ವಿ. ಅನುಕೂಲಗಳಿರಲಿಲ್ಲ, ಅವಕಾಶಗಳಿರಲಿಲ್ಲ, ಶಿಕ್ಷಕರಿಲ್ಲ. ನಮ್ಮ ಹೈಸ್ಕೂಲಲ್ಲಿ ನಾನು ಓದೋ ಸಂದರ್ಭದಲ್ಲಿ ಸೋಷಿಯಲ್ ಸ್ಟಡೀಸ್ ಮೇಷ್ಟ್ರು, ಕನ್ನಡ ಟೀಚರ್ ಬಿಟ್ಟರೆ ಯಾವ ಶಿಕ್ಷಕರು ಇರಲಿಲ್ಲ. ನಾವೇ ಪ್ರೀತಿ ಪುಸ್ತಕ ತಗೊಂಡು ಡೈಲಿ ತಗೊಂಡು ಏನೋ ಕಷ್ಟಪಟ್ಟು 35 ಮಾರ್ಕ್ಸ್ ಬಂದು ಪಾಸ್ ಆಗಬೇಕು. ಅದರಿಂದ ಆ ಯಾವ ತೊಡಕುಗಳು, ಕಷ್ಟಗಳು, ದುಃಖಗಳು, ದುಮಾನಗಳು,
ಸಮಸ್ಯೆ ಖಂಡಿತ ನಿಮ್ಮೆಲ್ಲ ಮಕ್ಕಳ. ನಿಮ್ಮಂತ ಅದೃಷ್ಟವಂತರು ಬಹುಶಃ ಯಾರೂ ಇಲ್ಲ.